ಸರ್, ನಿಮ್ಮ ಲೈಫ್ ಜರ್ನಿನೆಲ್ಲ ನೋಡಿದ್ರೆ ಇಲ್ಲೇ ಇದೆ ಹೈಪಲ್ಲಿ. ಬಟ್ ಇದೆಲ್ಲದರ ನಡುವೆ ಬಿಗ್ ಬಾಸ್ ಯಾಕೆ ಬೇಕಿತ್ತು? ಯಾಕಂದ್ರೆ ನಾನು ವರ್ಲ್ಡ್ಗೆ ಎಷ್ಟೇ ಜನಕ್ಕೆ ಗೊತ್ತಿರ್ಬೋದು, ವರ್ಲ್ಡ್ಗೆ ಗೂಗಲ್ ಮಾಡಿದ್ರೆ ನಂಬರ್ 1 ಅಂತ ಬರ್ಬೋದು. ಆದ್ರೆ ನಾನು ಕರ್ನಾಟಕದ ಜನತೆಗೆ ಒಬ್ಬೊಬ್ರಿಗೂ ಮನೆ ಮುಟ್ಟಬೇಕು ಅಂದ್ರೆ ಅದು ಬಿಗ್ ಬಾಸ್ ವೇದಿಕೆನೆ. ಒಬ್ಬ ಆಗರ್ಭ ಶ್ರೀಮಂತನ ಬಿಗ್ ಬಾಸ್ ಮನೆಯಲ್ಲಿ ಕೆಲ್ಸಕ್ಕೆ ಹಾಕೊಂಡಿದ್ರ ಅಂತ. ನಾನು ತಂಗ್ಳು ತಿಂದೆ, ಒಂದು ವಾರದ ತಂಗ್ಳೂನು ತಿಂದಿನಿ, 10 ದಿವಸ ತಂಗ್ಳೂನು ತಿಂದಿನಿ. ಇಂಗ್ಲಿಷ್ ಬರಲ್ಲ ಅಂದ್ರೆ ಆ ಕಡೆ ಎಲ್ಲ ಹೋದಾಗ, ಅಮೆರಿಕ ಎಲ್ಲ ಹೋದಾಗ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ರು? ಅಷ್ಟೇ ಹೇಳ್ಬಿಡ್ತೀನಿ, ನಂಗೆ ಇಂಗ್ಲಿಷ್ ಬರಲ್ಲ, ಹಿಂದಿ ಕನ್ನಡ ಎರಡಿದ್ರೆ ಬನ್ನಿ, ನೀವು ಅದು ಕನ್ವರ್ಟರ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಸರ್, ಇವೇನು ವಿನ್ ಆದಾಗ ಕೊಡೋದು 50 ಲಕ್ಷ, ಬಟ್ ನೀವು ಆಲ್ರೆಡಿ ಮುಂಚೆನೆ ಖರ್ಚು ಮಾಡ್ಬಿಟ್ಟಿದ್ರಿ ಬಟ್ಟೆಗೆ 25 ಲಕ್ಷ. ಅದೇ ಬ್ಲೇಸರ್ ಹಾಕೊಳ್ತಿದೀನಿ ಅಂತಾನೆ ಹಿಂದಿನ ದಿವಸ ರಾತ್ರಿ 11 ಗಂಟೆಲಿ ಸೀ ಫುಡ್ ಪಾರ್ಟಿ ಕೊಡ್ಸಿ ಒಂದು ಅರ್ಧ ಕೆಜಿ ಕೇಕ್ ಕಟ್ ಮಾಡಿ ಅವರೆಲ್ಲ ನಂಗೆ ಕಂಗ್ರಾಟ್ಸ್ ಹೇಳತ್ತಾರ. ಈ ಜಾಕೆಟ್ ಪಾರ್ಟಿ ಅಂತಾನೆ ಹೆಸರಿಟ್ಕೊಂಡು ಪಾರ್ಟಿಗೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಏನು ಸರ್? ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ನನಗೆ ಆಲ್ರೆಡಿ ಅವಾರ್ಡ್ಗಳು ತುಂಬಾ ಬಂದಿತ್ತು. ಆದ್ರೆ ಈ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅವಾರ್ಡ್ಗೆ ಒಂದು ವ್ಯಾಲ್ಯೂ ಕೊಡುತ್ತೆ, ಆ ಲೆವೆಲ್ಗೆ ಅವ್ರನ್ನ ಮೇಲಕ್ಕೆ ತಗೊಂಡೋಗುತ್ತೆ ಅಂದ್ರೆ ಅದು ಬಿಗ್ ಬಾಸೇ. ಸರ್, ಬಿಗ್ ಬಾಸ್ ಇಂದ ಬಂದ್ರೆ ಎಷ್ಟು ಸಂಭಾವನೆ ಪಡ್ಕೊಂಡ್ರಿ ಅಂತ? ಇವತ್ತವರೆಗೂ ₹1 ನನ್ನ ಅಕೌಂಟಿಗೆ ಬಂದಿದೆ. ಬರೀ ಪೇಮೆಂಟ್ ಬಂದ್ಬಿಟ್ರೆ ಸಾಕು, ಪೇಮೆಂಟ್ ಬಂದ್ಬಿಟ್ರೆ ಸಾಕು, ಪೇಮೆಂಟ್ ಬಂದ್ಬಿಟ್ರೆ ಸಾಕು. ಅವರೆಲ್ಲ ಪೇಮೆಂಟಿಗೆ ಬಂದಿರೋರು, ನಾನು ಹೆಸರು ಮಾಡಕ್ ಬಂದಿರೋರು. ಫಸ್ಟ್ ಸೆಲೆಕ್ಷನ್ ನೀವೇ, ಫಸ್ಟ್ ಮೀಟ್ ಆಗ್ತಾರದ್ ನೀವೇ, ಫಸ್ಟ್ ಅಗ್ರಿಮೆಂಟ್ ಹೋಲ್ಡರ್ ನೀವೇ, ಫಸ್ಟ್ ಪ್ರೊಮೋ ಶೂಟ್ ನೀವೇ, ಹೈಯೆಸ್ಟ್ ಪೇಮೆಂಟು ನೀವೇ ಅಂದ್ರು. ತುಂಬಾ ಹೀರೋಯಿನ್ಸ್ ಪ್ರಪೋಸ್ ಮಾಡಿದ್ದಾರೆ, ಮಿನಿಸ್ಟರ್ ಮಕ್ಕಳು ಪ್ರಪೋಸ್ ಮಾಡಿದ್ದಾರೆ ಎಲ್ಲ. ಆದ್ರೆ ನನಗೆ ಮಗನೇ ಮುಖ್ಯ ಇರೋದ್ರಿಂದ ನಾನು ಯಾರಿಗೂ ಇನ್ನೊಂದು ಮದುವೆ ಆಗಕ್ಕಾಗ್ಲಿ, ಲವ್ ಮಾಡಕ್ಕಾಗ್ಲಿ ಹರಸಾಹಸ ಮಾಡೇ ಇಲ್ಲ. ಯಾಕಂದ್ರೆ ಈ ಮಗನ ಜೊತೆ ನೆಮ್ಮದಿಯಾಗಿದ್ದೀನಿ. ನಾನು 3 ವಾರ ಇದ್ರೂ ಒಳ್ಳೆಯವ್ನು ಅನ್ಸ್ಕೊಂಡು ಬಂದೆ. ನನಗಿದು ತೃಪ್ತಿ ಇದೆ.